ಗುಡ್ ಆಫ್ಟರ್ನೂನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಮತ್ತೆ ನಿಮಗೆ ಆನ್ಲೈನ್ ಕ್ಲಾಸಿಗೆ ಕರ್ಕೊಂಡು ಬರ್ತಾ ಇದ್ದೀನಿ. ಸೊ ಅದು ಇವತ್ತು ನಮ್ಮ ಪಾಠ ಏನಪ್ಪಾ ಅಂತ ಹೇಳಿದ್ರೆ ಶೇರ್ಷಃ ಇವನ ಬಗ್ಗೆ ನಾವೀಗ ಪರಿಚಯ ನೋಡೋಣ. ಯಾರಿವ ಶೇರ್ಷಃ ಅಂತ ಹೇಳಿದ್ರೆ, ಸೊ ಮಧ್ಯಯುಗಿನ ಭಾರತದ ಇತಿಹಾಸದಲ್ಲಿ ಆಳಲ್ಪಟ್ಟಂಥ ಅಫ್ಘನ್ ದೊರೆಗಳಲ್ಲಿ ಅತ್ಯಂತ ಬಲಿಷ್ಠನಾದಂಥ ದೊರೆಯವನಾಗಿದ್ದ. ಹಾಗೆ ಮಧ್ಯಯುಗಿನ ಭಾರತ ಇತಿಹಾಸದಲ್ಲಿ ದೆಹಲಿಯನ್ನು ಆಳಲ್ಪಟ್ಟಂಥ ಅತ್ಯಂತ ಪ್ರಖ್ಯಾತ ದೊರೆ ಮತ್ತು ಅಕ್ಬರ್ನಷ್ಟೇ ಪ್ರಸಿದ್ಧಿಯನ್ನು ಪಡೆಯಲ್ಪಟ್ಟಂಥ ದೊರೆ ಈ ಶೇರ್ಷಾನಾಗಿದ್ದ. ಅಷ್ಟೇ ಏಕೆ ಇವ ಮೊಘಲರ ವಿರೋಧಿಯಾಗಿದ್ದ. ಅದರಲ್ಲೂ ಹುಮಾಯೂನನ ಪರಮಶತ್ರು ಆಗಿದ್ದ. ಹುಮಾಯೂನನ ಮೂಲತಃ ಇವನು ಅಫ್ಘನ್ನಾಗಿದ್ದ. ಹುಮಾಯೂನನ ಪರಮಶತ್ರು ಆಗಿದ್ದು ಅವನನ್ನು ಪರಾಭವಗೊಳಿಸಿದ್ದು ಅಲ್ಲದೆ, ಯುದ್ಧದಲ್ಲಿ ಸೋಲಿಸಿದ್ದು ಅಲ್ಲದೆ, ಅವನನ್ನು ಪದಚ್ಯುತಗೊಳಿಸಿ ಈ ದೇಶದಿಂದ ಹುಮಾಯೂನನ್ನು ಓಡಿಸಿ ಮೊಘಲರ ಆಡಳಿತವನ್ನು ಕೊನೆಗೊಳಿಸಿ ಅಫ್ಘಾನ್ ಸಾಮ್ರಾಜ್ಯವನ್ನು ಮತ್ತೊಮ್ಮೆ ದೆಹಲಿಯಲ್ಲಿ ಪ್ರಭುತ್ವವನ್ನು ಸ್ಥಾಪಿಸಲ್ಪಟ್ಟ ಕೀರ್ತಿ ಈ ಒಂದು ಶೇರ್ಷಾನಿಗೆ ಸಲ್ತಾ ಇದೆ. ಬರೀ ಇಷ್ಟಕ್ಕೆ ಈ ಶೇರ್ಷಾನ್ ಬಗ್ಗೆ ಮುಗಿಲಿಲ್ಲ. ಶೇರ್ಷಾನ ಆಡಳಿತ ಎರಡು ರೀತಿಯಿಂದ ಭಾರತೀಯ ಇತಿಹಾಸದಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯಲ್ಪಟ್ಟಿದೆ. ಮೊದಲನೇದಾಗಿ ಈ ದೇಶ ಆಳಲ್ಪಟ್ಟಂಥ ಕೊನೆಯ ಅಫ್ಘಾನ್ ಮನೆತನ ಇದಾಗಿತ್ತು. ಇವನ ಮನೆತನ ಸೂರ್ ಮನೆತನ ಆಗಿತ್ತು. ಶೇರ್ಷಾನ ಮನೆತನ ಸೂರಾಗಿತ್ತು. ಹಾಗಾದರೆ ಈ ದೇಶವನ್ನು ಆಳಲ್ಪಟ್ಟಂಥ ಒಂದು ಕೊನೆಯ ಮನೆತನ ಇದಾಗಿತ್ತು. ಹಾಗೆ ಎರಡನೇದಾಗಿ ಈ ಶೇರ್ಷಾಹನ ಆಡಳಿತ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂತ ಹೇಳಿದ್ರೆ, ಈ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಹೊಸತನವನ್ನು ತಂದು ಆಡಳಿತದಲ್ಲಿ ಚೈತನ್ಯವನ್ನು ಮೂಡಿಸಲ್ಪಟ್ಟ ಕೀರ್ತಿ ಸಲ್ತಾ ಇದೆ. ಹಾಗಾದರೆ ಇವನು ಎರಡು ರೀತಿಯಾಗಿ ಇವನ ಆಡಳಿತ ಪ್ರಾಮುಖ್ಯತೆಯನ್ನು ಪಡೆಯಲ್ಪಟ್ಟಿದೆ. ಒಂದು, ಸೊ ಇವನ ಆಡಳಿತ ದೃಷ್ಟಿಯಿಂದ ಪ್ರಖ್ಯಾತಿಯನ್ನು ಪಡೆಯಲ್ಪಟ್ಟಿದ್ದಾನೆ. ಇನ್ನೊಂದು, ಈ ದೇಶವನ್ನು ಆಳಲ್ಪಟ್ಟಂಥ ಕೊನೆಯ ಅಫ್ಘಾನ್ ಸಾಮ್ರಾಜ್ಯ ಇದಾಗಿತ್ತು. ಹಾಗಾದರೆ ಸೊ ಇವನು ಎಷ್ಟು ಪ್ರಖ್ಯಾತಿ ಪಡೆಯಲ್ಪಟ್ಟಿದ್ದ ಆಡಳಿತಾತ್ಮಕ ವಿಷಯಗಳಿಂದ ಅಂತ ಹೇಳಿದ್ರೆ, ನೋಡಿ, ಆಡಳಿತಾತ್ಮಕ ವಿಷಯಗಳಿಂದ ಅಂತ ಹೇಳಿದ್ರೆ ಅಕ್ಬರ್ನಷ್ಟೇ ಅತ್ಯಂತ ಬಲಿಷ್ಠ ಮತ್ತು ದಕ್ಷ ಆಡಳಿತಗಾರನಾಗಿದ್ದ. ಆದ್ದರಿಂದ ಇವನನ್ನು ಅಕ್ಬರ್ನ ಮುನ್ಸೂಚಕ ಅಂತ ಕರಿತಾ ಇದ್ದೀವಿ. ಮುಂದೆ ಅಕ್ಬರ್ನ ಆಡಳಿತ ಸಂಘಟನೆಗೆ ಇವನೇ ಅಡಿಪಾಯ ಹಾಕಲ್ಪಟ್ಟ. ಸೊ ಅಗ್ರಗಾಮಿ ಅಂತ ಕೂಡ ಕರಿತಾ ಇದ್ದೀವಿ. ಹಾಗಾದರೆ ಶೇರ್ಷಾನ ಆಡಳಿತ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಪಡೆಯಲ್ಪಟ್ಟಿದೆ ಅನ್ನೋದು ನಮಗೆ ಪರಿಚಯದಿಂದ ಗೊತ್ತಾಗಲ್ಪಡ್ತದೆ. ಹಾಗಾದರೆ ಆರಂಭದ ಜೀವನ ಬಗ್ಗೆ ಹೇಳಿದೆ. ಶೇರ್ಷಾನ ಮೂಲ ಹೆಸರು ಏನಾಗಿತ್ತು ಅಂದರೆ ಇದಾಗಿತ್ತು. ಹಾಗಾದರೆ ಶೇರ್ಷಾನ ಮೂಲ ಹೆಸರು ಇದಾಗಿತ್ತು. ಇದಾಗಿತ್ತು ಮೂಲ ಹೆಸರು. ಈ ಪರೀದ ಮೂಲತಃ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಅಫ್ಘಾನ್ ಜನಾಂಗಕ್ಕೆ ಸೇರಿದವನಾಗಿದ್ದ. ಇವನ ತಂದೆ ಹಸನ್ ಖಾನ್ ಆಗಿದ್ದ. ಶೇರ್ಷಾನ ಮೂಲ ಹೆಸರು ಆಗಿತ್ತು. ಈ ಪರೀದನ ತಂದೆ ಹಸನ್ ಖಾನ್ ಆಗಿದ್ದ. ಈ ಹಸನ್ ಖಾನ ಮತ್ತು ಅವನ ತಂದೆ ಅಂದರೆ ನಮ್ಮ ಶೇರ್ಷಾನ ತಂದೆ ಹಸನ್ ಖಾನ್ ಮತ್ತು ಅವನ ಅಜ್ಜ ಮೂಲತಃ ಈ ಅಫ್ಘಾನಿಸ್ತಾನಕ್ಕೆ ಸೇರಿದವರಾಗಿದ್ದು, ಅವರು ಉದ್ಯೋಗವನ್ನು ಅರಸ್ತಾ ಇಲ್ಲಿ ಬಂದಿದ್ರು. ಈ ಒಂದು ಭಾರತಕ್ಕೆ ಬಂದಿದ್ರು. ಈ ಪಾಕಿಸ್ತಾನ ಕೂಡ ಭಾರತಕ್ಕೆ ಸೇರಿತ್ತು. ಭಾರತಕ್ಕೆ ಬಂದು ಇಲ್ಲಿ ಈ ಪಂಜಾಬ್ದಲ್ಲಿ ಅಲ್ಲಿಯ ಜಹಾಗೀರ್ದಾರ್ನಾಗಿದ್ದಂಥ ಜಮಾಲ್ ಖಾನ್ ಎಂಬುವನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ರು. ಜಮಾಲ್ ಖಾನ್ ಎಂಬುವನು ಆ ಒಂದು ಪಂಜಾಬ್ನ ಪಂಜಾಬ್ನಲ್ಲಿರುವಂತಹ, ನೋಡಿ, ಬಜವಾರ ಎಂಬ ಪ್ರದೇಶದಲ್ಲಿ ಜಮಾಲ್ ಖಾನ್ ಏನಾಗಿದ್ದ ಅಂದರೆ ಜಹಾಗೀರ್ದಾರ್ನಾಗಿದ್ದ. ಆ ಜಮಾಲ್ ಖಾನ್ನ ಸೇವೆಯಲ್ಲಿ ಸೇರ್ಕೊತಾರೆ. ಈ ಪಂಜಾಬ್ನಲ್ಲಿ ಇಲ್ಲಿ ಭಾರತದ ಪಂಜಾಬ್ ಹಾಗೆ ಪಾಕಿಸ್ತಾನ ಇಷ್ಟೆಲ್ಲ ದೊಡ್ಡ ಪಂಜಾಬ್ ಇತ್ತು ಭಾರತದಲ್ಲಿ. ಈ ಪಂಜಾಬ್ನಲ್ಲಿ ಜಹಾಗೀರ್ದಾರ್ನಾಗಿದ್ದಂಥ ಜಮಾಲ್ ಖಾನ್ ಸೇವೆಯಲ್ಲಿ ಸೇರಿಕೊಂಡು ಇಲ್ಲಿ ಪಂಜಾಬ್ದ ಬಜವಾರ ಎಂಬಲ್ಲಿ ಇವರು ಸೇವೆಯನ್ನು ಮಾಡಿಕೊಂಡಿದ್ರು. ಬಜವಾರ, ಈ ಬಜವಾರದಲ್ಲಿ ನಮ್ಮ ಪಂಜಾಬಿನ ಬಜವಾರದಲ್ಲಿ ನಮ್ಮ ಕ್ರಿಸ್ತಿ ಶಕ 1472 ಜನ್ಮ ತಾಳ್ತಾನೆ. ಕ್ರಿಸ್ತಿ ಶಕ 1472 ಪಂಜಾಬ್ನ ಬಜವಾರ ಎಂಬಲ್ಲಿ ಜನ್ಮ ತಾಳಲ್ಪಡ್ತಾನೆ. ಯಾರು? ನಮ್ಮ ಅಂದರೆ ಶೇರ್ಷಾಹ. ಇವನ ತಂದೆ ಹಸನ್ ಖಾನ
ಒಬ್ಬ ಸಮರ್ಥ ಸೇನಾಪತಿಯಾಗಿದ್ದ. ಆದರೆ ಇವನೊಬ್ಬ ಸಮರ್ಥ ಅತ್ಯಂತ ಸದ್ಗೃಹಸ್ಥನಾಗಿರಲಿಲ್ಲ. ಒಬ್ಬ ಸಮರ್ಥ ಗೃಹಸ್ಥನಾಗಿರಲಿಲ್ಲ. ಹೇಗೆ ಸೈನಿಕನಾಗಿ ಸೇನಾಪತಿಯಾಗಿ ಸಾಮರ್ಥ್ಯವನ್ನು ತೋರ್ಪಡಿಸಿದ್ನೋ ಅದೇ ರೀತಿಯಾಗಿ ಅವನು ಗೃಹಸ್ಥನಾಗಿ ಏನಾಗಿದ್ದ ಅಂದರೆ ಅವನು ಫೇಲ್ಯೂರ್ ಆಗಿದ್ದ, ಅಸಮರ್ಥನಾಗಿದ್ದ. ಯಾಕೆಂದ್ರೆ ಇವನಿಗೆ 4 ಜನ ಹೆಂಡತಿಯರಿದ್ರು. 4 ಜನ ಹೆಂಡತಿಯರ ಉದರದಲ್ಲಿ 8 ಜನ ಮಕ್ಕಳು ಹುಟ್ಟಿದ್ರು. ಹಾಗಾದ್ರೆ ಹಸನ್ ಖಾನ ಇವನಿಗೆ 4 ಜನ ಹೆಂಡತಿಯರು, ಆ ಹೆಂಡತಿಯರ ಉದರದಲ್ಲಿ 8 ಜನ ಮಕ್ಕಳು ಹುಟ್ಟಿದ್ರು. ಈ ನಮ್ಮ ಪರೀದನ ತಾಯಿನೇ ದೊಡ್ಡವಳಾಗಿದ್ಲು, ಇವನೇ ದೊಡ್ಡ ಮಗ ಆಗಿದ್ದ ಪರೀದ. ಆದರೆ ಇವನು ತಂದೆಯ ಪ್ರೀತಿಯಿಂದ ಇವನು ನಿರ್ಲಕ್ಷಿಸಲ್ಪಟ್ಟಿದ್ದ. ಇವನ ತಾಯಿ ಮತ್ತು ಇವನು ತಂದೆ, ಇವನ ತಾಯಿ ಮತ್ತು ಇವನು ನಿರ್ಲಕ್ಷ್ಯಕ್ಕೊಳಗಾಗಿದ್ರು. ಹಾಗೆ ಮಲತಾಯಿಯರ ಮತ್ಸರಕ್ಕೂ ಕಾರಣ ಆಗಲ್ಪಟ್ಟಿದ್ದ. ಹಾಗೆ ಕೆಲವು ದಿವಸಗಳಾದ್ಮೇಲೆ ಇವನು ಏನಪ್ಪಾ ಅಂತ ಹೇಳಿದ್ರೆ ಹಸನ್ ಖಾನ್ ಕೋರಿಕೆ ಮೇರೆಗೆ ಇವನನ್ನ ಅವನ ಜಾಗೀರ್ದಾರನಾಗಿದ್ದಂಥ ಜಮಾಲ್ ಖಾನ ಎಲ್ಲಿಗೆ ವರ್ಗ ಮಾಡಲ್ಪಟ್ಟ ಅಂತ ಹೇಳಿದ್ರೆ ಅವನಿಗೆ ಈ ದಕ್ಷಿಣ ಬಿಹಾರಕ್ಕೆ ವರ್ಗ ಮಾಡ್ತಾನೆ. ಈ ದಕ್ಷಿಣ ಬಿಹಾರದ ಸಸಾರಾಮ್ ಎಂಬ ಈ ಜಾಗದಲ್ಲಿ ಅವನ ಜಾಗೀರ್ದಾರನಾಗಿ ಹಸನ್ ಖಾನ್ ನೇಮಿಸಲ್ಪಡ್ತಾನೆ. ಸೊ ಜಮಾಲ್ ಖಾನ ಏನ್ ಮಾಡ್ದ ಅಂತ ಹೇಳಿದ್ರೆ ಈ ನಮ್ಮ ಹಸನ್ ಖಾನ ಕೋರಿಕೆ ಮೇರೆಗೆ ಅವನನ್ನು ಪಂಜಾಬ್ನಿಂದ ದಕ್ಷಿಣ ಬಿಹಾರಕ್ಕೆ ಕಳಿಸ್ತಾನೆ. ಆ ದಕ್ಷಿಣ ಬಿಹಾರದಲ್ಲಿ ಸಸಾರಾಮ್ ಅಂತೇಳಿ ಜಾಗೀರು, ಆ ಸಸಾರಾಮ್ ಜಾಗೀರ್ನ ಜಾಗೀರ್ದಾರನಾಗಿ ನೇಮಿಸಲಾಗುತ್ತೆ. ಈ ಸಸಾರಾಮ್ ಜಾಗೀರ್ನಲ್ಲಿ ಇರಬೇಕಾದ್ರೆ ಸೊ ತನ್ನ ಬಾಲ್ಯದ ದಿನಗಳನ್ನ ನಮ್ಮ ಪರೀದ ಅಲ್ಲೇ ಕಳೆಯಲ್ಪಟ್ಟ. ಹಾಗೆ ದೊಡ್ಡವನು ಆದ. ಆದರೆ ಇವನಿಗೆ ಕ್ರಮೇಣ ಬರ್ತಾ ಬರ್ತಾ ದೊಡ್ಡವನಾದಂತೆ ಇವರ ಮಲತಾಯಿಯ ಚಿತ್ರಹಿಂಸೆಗಳು ಹೆಚ್ಚಾಗಲ್ಪಡ್ತು. ಹಾಗೆ ತಂದೆಯ ನಿರ್ಲಕ್ಷ್ಯಕ್ಕೊಳಗಾದಂತೆ ಇವನು ಸೊ ನೊಂದ್ಕೊಂಡು ತಾನೇನು ಮಾಡಬೇಕು ಅಂತ ಹೇಳಿದ್ರೆ ಮನೆ ಬಿಟ್ಟು ಹೋಗ್ಬಿಡೋಣ, ಪ್ರತ್ಯೇಕವಾಗಿ ಎಲ್ಲಾದ್ರೂ ಜೀವನ ಸಾಗಿಸೋಣ ಅಂತ ಹೇಳಿ ನಿರ್ಧರಿಸ್ತಾನೆ. ಹಾಗಾಗಿ ಅವ ತನ್ನ 22ನೇ ವಯಸ್ಸಿನಲ್ಲಿ ಅಂದರೆ ಕ್ರಿಸ್ತ ಶಕ 1494 ಏನು ಮಾಡ್ತಾ ಅಂತ ಹೇಳಿದ್ರೆ ಮನೆ ಬಿಟ್ಟು ಬೇಡ ಮನೆ ಸವಾಸ ಅಂತ ಹೇಳಿ ಮನೆ ಬಿಟ್ಟು ಏನು ಮಾಡ್ದ ಅಂತ ಹೇಳಿದ್ರೆ ಅವ ಉತ್ತರ ಬಿಹಾರದಲ್ಲಿರುವಂಥ ಜಾನ್ಪುರ ಬರ್ತಾನೆ. ಜಾನ್ಪುರಕ್ಕೆ ಬಂದ. ಜಾನ್ಪುರ ಅವತ್ತು ಏನಾಗಿತ್ತು ಅಂತ ಹೇಳಿದ್ರೆ ಇಸ್ಲಾಂ ಧರ್ಮ ಮತ್ತು ಸಂಸ್ಕೃತಿಯ ಮತ್ತು ವಿದ್ಯೆಯ ಅತ್ಯಂತ ಪ್ರಖ್ಯಾತ ಕೇಂದ್ರವಾಗಿತ್ತು, ಪ್ರಸಿದ್ಧ ಕೇಂದ್ರವಾಗಿತ್ತು. ಇಲ್ಲಿ ಹೋಗಿ ಅವನು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಲ್ಪಟ್ಟ. ಇಲ್ಲಿ ಜಾನ್ಪುರದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸ್ತಾ ಇರಬೇಕಾದ್ರೆ ಅವನು 3 ವರ್ಷಗಳಲ್ಲಿ ಅರಬ್ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಪಾಂಡಿತ್ಯ ಸಂಪಾದಿಸಲ್ಪಟ್ಟ. ಅರಬಿಯನ್ನಲ್ಲಿ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಸಂಪಾದಿಸಿ ಬಹಳ ಜನರ ದೃಷ್ಟಿಗೆ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ದೃಷ್ಟಿಗೆ ಇವನು ಬೆಳೆಯಲ್ಪಟ್ಟ. ಹೀಗೆ ಬೆಳೆಯಲ್ಪಟ್ಟಂಥ ಸಮಯದಲ್ಲಿ ಅವರ ತಂದೆಯ ಒಡೆಯನಾಗಿದ್ದಂಥ ಜಮಾಲ್ ಖಾನ್ ಕೂಡ ಅವನ ದೃಷ್ಟಿಗೂ ಬೆಳೆಯಲ್ಪಟ್ಟ. ಬಿದ್ದ ಮೇಲೆ ಜಮಾಲ್ ಖಾನ್ ಏನು ಮಾಡ್ದ ಅಂತ ಹೇಳಿದ್ರೆ ಈ ಹುಡುಗ ಪರಿಚಯ ಆದಮೇಲೆ ಈ ಹುಡುಗ ಯಾರು ಅಂತ ತಿಳ್ಕೊಂಡು ಆಗ ತಂದೆ ಮತ್ತು ಮಗನ ಮಧ್ಯೆ ಆಗಿದ್ದಂಥ ವೈಷಮ್ಯವನ್ನು ಕೊನೆಗೊಳಿಸಿ ಮತ್ತೆ ಹಸನ್ ಖಾನ್ ಮತ್ತು ಫರೀದನ ಮಧ್ಯೆ ಭಿನ್ನಾಭಿಪ್ರಾಯ ಕೊನೆಗೊಳಿಸಿ ಅವರಿಬ್ಬರು ಒಂದಾಗುವಂತೆ ಮಾಡಲ್ಪಟ್ಟ. ಯಾವಾಗ ತಂದೆ ಮತ್ತು ಮಗನ ಮಧ್ಯೆ ವೈಷಮ್ಯ ಕೊನೆಗೊಂಡ ಮೇಲೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಹಸನ್ ಖಾನ ತನ್ನ ಮಗ ಫರೀದನಿಗೆ ತನ್ನ ಜಾಗೀರ್ದಾರನಾಗಿ ಆಡಳಿತದ ಜವಾಬ್ದಾರಿಯನ್ನು ನೀಡಲ್ಪಡ್ತಾನೆ. ಅದು ಎಲ್ಲಿವರೆಗೂ ಅಂತ ಹೇಳಿದ್ರೆ ಕ್ರಿಸ್ತ 1497ರಿಂದ ಕ್ರಿಸ್ತ 1518ರವರೆಗೆ ಅಂದರೆ ಒಟ್ಟು 21 ವರ್ಷಗಳ ಕಾಲ ತನ್ನ ತಂದೆ ಜಾಗೀರ್ದಾರನಾಗಿ ಇವು ಸೇವೆ ಸಲ್ಲಿಸಲ್ಪಟ್ಟ. ಯಾರು? ಫರೀದ ಅಂದರೆ ನಮ್ಮ ಶೇಷ. ಹಾಗೆ ಫರೀದ ತಂದೆ ಜಾಗೀರ್ದಾರನಾಗಿ ಅವನು ಕ್ರಿಸ್ತ 1497ರಲ್ಲಿ ಅವನು ಏನು ಮಾಡ್ದ ಅಂತ ಹೇಳಿದ್ರೆ ಅಧಿಕಾರ ಸ್ವೀಕರಿಸಿ ಏನು ಮಾಡ್ದ, ಆ ಸಸಾರಂದ ಜಾಗೀರಿನಲ್ಲಿ ಅತ್ಯಂತ ದಕ್ಷ ರೀತಿಯಾಗಿ ಮತ್ತು ಸಮರ್ಥವಾಗಿ ಆಡಳಿತವನ್ನು ನಿಭಾಯಿಸಲ್ಪಟ್ಟು ಅಲ್ಲಿಯ ನಾಗರಿಕ ಹಾಗೂ ಸೈನಿಕ ಅಧಿಕಾರಿಗಳಂತ ನಿಯಂತ್ರಣಕ್ಕೆ ಒಳಪಡಿಸಲ್ಪಟ್ಟ. ಅಲ್ಲಿಯ ನಾಗರಿಕ ಆಡಳಿತ ಮತ್ತು ಸಿವಿಲ್ ಮತ್ತು ಈ ಒಂದು ಆರ್ಮಿ, ಈ ನಾಗರಿಕ ಮತ್ತು ಸೈನಿಕ ಅಧಿಕಾರಿಗಳಂತ ನಿಯಂತ್ರಣಕ್ಕೆ ಒಳಪಡಿಸಿ ಏನು ಮಾಡ್ದ ಅಂತ ಹೇಳಿದ್ರೆ ಪ್ರಜೆಗಳಿಗೆ ಶಾಂತಿ ಮತ್ತು ಸುಭಿಕ್ಷತೆಯ ಆಡಳಿತವನ್ನು ಒದಗಿಸಲ್ಪಟ್ಟ, ನೆಮ್ಮದಿಯ ಆಡಳಿತವನ್ನು ಒದಗಿಸಲ್ಪಟ್ಟ. ಪ್ರಜೆಗಳೆಲ್ಲ ಸಂತೃಪ್ತರಾದರು.
ಇವನು ಪ್ರಜಾಪ್ರಿಯತೆ ಹೆಚ್ಚಾಗಲ್ಪಡ್ತು. ಹಾಗೆ ತನ್ನ ಸಾಮ್ರಾಜ್ಯದ ಭೂ ತೆರಿಗೆಯನ್ನು ಕೂಡ ಪರಾಮರ್ಶಿಸಲ್ಪಟ್ಟ. ಹಾಗೆ ಏನು ಮಾಡ್ದ, ಭೂಮಿಯನ್ನು ವಿಂಗಡಣೆ ಮಾಡ್ದ. ಭೂಮಿ ವಿಂಗಡಣೆ ಮಾಡಿ ಭೂಮಿಯನ್ನು ಅಳತೆಗೊಳಪಡಿಸಿ ಅವುಗಳ ಹುಟ್ಟುವಳಿ ಆಧಾರದ ಮೇಲೆ ತೆರಿಗೆಯನ್ನು ವಿಧಿಸಲ್ಪಟ್ಟ. ಭೂಮಿಯ ಅಳತೆಗೊಳಪಡಿಸಿದ, ಅವುಗಳನ್ನು ಗುಣಮಟ್ಟದ ಮೇಲೆ ವಿಂಗಡಿಸಲ್ಪಟ್ಟ. ಎರೆ ಭೂಮಿ, ಮಸಾರಿ ಭೂಮಿ, ಸೌಳು ಭೂಮಿ ಅಂಥೇಳಿ ಅಲ್ಲಿ ಎಷ್ಟು ಹುಟ್ಟುವಳಿ ಬರುತ್ತೆ ಅಂಥೇಳಿ ನಿರ್ಧರಿಸಿ ಅದರ ಮೇಲೆ ತೆರಿಗೆಯನ್ನು ವಿಧಿಸಲ್ಪಟ್ಟ. ಹೀಗೆ ವಿಧಿಸಲ್ಪಟ್ಟು ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಅವ್ರ ಹಿತಾಸಕ್ತಿಯನ್ನು ಕಾಪಾಡಲ್ಪಟ್ಟ. ಹೆಚ್ಚು ಕಂದಾಯವನ್ನು ಯಾರಾದರೂ ರೈತರಿಂದ ಕಿತ್ಕೊಳ್ಳೋ ಹಾಗಿದ್ರೆ ಅವ್ರಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸಲ್ಪಟ್ಟ. ಹೀಗೆ ಅವನ ಕೆಲವೇ ದಿನಗಳಲ್ಲಿ ಅತ್ಯಂತ ಜನಪ್ರಿಯತೆ ಹೆಚ್ಚಾಗಲ್ಪಡ್ತು. ಇದು ಮತ್ತೆ ಅವನ ಮಲ್ತಾಯರಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಆ ಮಲ್ತಾಯರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅವನನ್ನು ಜಾಗೀರ್ನಿಂದ ಹೊರಗೆ ಹಾಕಲ್ಪಟ್ಟರು. ಈ ಜಾಗೀರ್ನಿಂದ ಕ್ರಿಸ್ತ 1518 ಹೊರಗೆ ಹಾಕ್ತಾರೆ. ಹೊರಗೆ ಹಾಕಿದ ಮೇಲೆ 21 ವರ್ಷಗಳ ನಂತರ ಮತ್ತೆ ಈ ಶೇರ್ಷ ಏನು ಮಾಡಬೇಕಾಯ್ತು ಅಂತ ಹೇಳಿದ್ರೆ ನೋಡಿ, ಅವ ತನ್ನ ವೃತ್ತಿಯನ್ನು ಹುಡ್ಕೊಂಡು ತನ್ನ ಜೀವನ ನಿರ್ವಹಣೆಗಾಗಿ ಕೆಲಸ ಹುಡ್ಕೋತಾ ಹೋದ. ಹೋಗಿ ಕೊನೆಗೆ ಏನು ಮಾಡ್ದ ಅಂತ ಹೇಳಿದ್ರೆ ಅವನಿಗೆಲ್ಲೂ ಕೆಲಸ ಸಿಗಲಿಲ್ಲ. ಅವತ್ತು ದೆಹಲಿಯ ಸುಲ್ತಾನ್ ಆಗಿದ್ದಂಥ ಲೋಧಿ ಮನೆತನದ ಇಬ್ರಾಹಿಂ ಲೋಧಿ ಹತ್ರ ಹೋಗಿ ಭೇಟಿ ಆಗ್ತಾನೆ. ಇವರೆಲ್ಲ ಇಬ್ರಾಹಿಂ ಲೋಧಿಯ ಕೈಲಿದ್ರು. ದೆಹಲಿ ನಾಡ್ತಾ ಇಬ್ರಾಹಿಂ ಲೋಧಿ ಇಡೀ ಉತ್ತರ ಭಾರತವೆಲ್ಲ ಅವನಿಗೆ ಒಳಪಟ್ಟಿತ್ತು. ಇಬ್ರಾಹಿಂ ಲೋಧಿ ಇದು ಬಿಹಾರ ಕೂಡ ಅವನ ಆಳ್ವಿಕೆ ಒಳಪಟ್ಟಿತ್ತು. ಹಾಗಾಗಿ ಇಬ್ರಾಹಿಂ ಲೋಧಿ ಹತ್ರ ಹೋಗ್ತಾನೆ. ದೆಹಲಿ ಸುಲ್ತಾನ ಇಬ್ರಾಹಿಂ ಲೋಧಿ ಹತ್ರ ಹೋಗಿ ಇಬ್ರಾಹಿಂ ಲೋಧಿಯಿಂದ ಏನ್ ಮಾಡ್ದ ಅಂತ ಹೇಳಿದ್ರೆ ಒಂದು ಪರಮಾನ ತರ್ತಾನೆ. ಅಂದ್ರೆ ಪ್ರಮಾಣ ಪತ್ರ, ಇವನಿಗೆ ನೀಡಲ್ಪಟ್ಟಂತ ಪ್ರಮಾಣ ಪತ್ರ. ಆ ಪ್ರಮಾಣ ಪತ್ರ ಏನಾಗಿತ್ತು ಅಂತ ಹೇಳಿದ್ರೆ ಇವನಿಗೆ ಸ್ವತಃ ಸುಲ್ತಾನ್ ಆಗಿದ್ದಂಥ ಇಬ್ರಾಹಿಂ ಲೋಧಿ ಸಸಾರಾಮ್ ಜೊತೆಗೆ ಕವಾಸಪುರ ಮತ್ತು ತಾಂಡಾಗಳ 3 ಜಾಗೀರುಗಳ ಜವಾಬ್ದಾರಿಯನ್ನ ಇವನಿಗೆ ಬಿಟ್ಕೊಡ್ಲಾಗಿದೆ ಅಂತ ಹೇಳಿ ಆ ಒಂದು ರಾಜಾಜ್ಞೆ ಪತ್ರದಲ್ಲಿ ಬರೀಲಾಗಿತ್ತು. ಯಾವುದು? ಈ ಸಸಾರಾಮ್ ಜೊತೆಗೆ ಕವಾಸಪುರ ಹಾಗೆ ತಾಂಡ. ಈ 3 ಜಾಗೀರುಗಳನ್ನ ಅವನಿಗೆ ಬಿಟ್ಕೊಡ್ಲಾಗಿತ್ತು ಅಂತ ಹೇಳಿ ರಾಜಾಜ್ಞೆಯೊಂದಿಗೆ ಕ್ರಿಸ್ತಿ ಶಕ 1520ರಲ್ಲಿ ಹಿಂದಿರುಗ್ತಾನೆ. 1520ರಲ್ಲಿ ಹಿಂದಿರುಗಲ್ಪಟ್ಟ. ಹಿಂದಿರುಗಿದ್ರೆ ಇಷ್ಟಕ್ಕಾಗಲೇ ಅವನ ತಂದೆ ಹಸನ್ ಖಾನ್ ಸಾವನ್ನಪ್ಪಿದ್ರಿಂದ ಅವನ ಮಲ ಸಹೋದರ ಸುಲೈಮಾನ್ ಎಂಬುವನು ಈ ಸಸಾರಾಮದ ಜಾಗೀರ್ದಾರನಾಗಿದ್ದ. ಈ ಸುಲೈಮಾನ್ ಏನಾಗಿದ್ದ ಅಂತ ಹೇಳಿದ್ರೆ ಅವನ ಮಲತಮ್ಮ ಆಗಿದ್ದ ಸುಲೈಮಾನ್. ಈ ಸುಲೈಮಾನ ಸಸಾರಾಮದ ಜಾಗೀರ್ದಾರನಾಗಿದ್ದ. ಇವನೇನ್ ಪ್ರಮಾಣ ಪತ್ರ ರಾಜಾಜ್ಞೆ ತಂದ್ರು ಬಿಟ್ಕೊಡ್ಲೇ ಇಲ್ಲವ. ಬಿಟ್ಕೊಡ್ದಿದ್ದಕ್ಕಾಗಿ ಇವನು ಎಷ್ಟು ದಿವಸ ಅಂತ ಕಾಯಕ್ಕಾಗತ್ತೆ. ಅಲ್ಲಿಂದ ಬಿಟ್ಟು ಬರಿಗೈಯಿಂದ ಹಿಂದಿರುಗಿ ಏನು ಮಾಡಬೇಕು ಅಂತ ಸ್ಥಿತಿಯಲ್ಲಿರ್ಬೇಕಾದ್ರೆ ಅವನು ಎಲ್ಲಿಗೆ ಹೋಗಿ ಸೇರಿದ ಅಂತ ಹೇಳಿದ್ರೆ ದಕ್ಷಿಣ ಬಿಹಾರದ ಪ್ರಾಂತ್ಯಾಧಿಕಾರಿಯಾಗಿದ್ದಂತಹ ಈ ದಕ್ಷಿಣ ಬಿಹಾರದಲ್ಲಿ ಒಬ್ಬ ಪ್ರಾಂತ್ಯಾಧಿಕಾರಿ ಇದೆ. ಇಷ್ಟು ದಕ್ಷಿಣ ಬಿಹಾರ ಅವನ ಆಳ್ವಿಕೆ ಒಳಪಟ್ಟಿತ್ತು. ಈ ಸಸಾರಾಮ್ ಕೂಡ ಆ ಪ್ರಾಂತ್ಯಾಧಿಕಾರಿಯ ಒಂದು ಜಾಗೀರಾಗಿತ್ತು. ಆ ದಕ್ಷಿಣ ಬಿಹಾರದ ಪ್ರಾಂತ್ಯಾಧಿಕಾರಿಯಾಗಿದ್ದಂತಹ ಬಹಾರ್ ಖಾನ್ ಲೋಹಾಣಿಯಾ ಅಂತ ಹೋಗ್ತಾನೆ. ಬಹಾರ್ ಖಾನ್ ಲೋಹಾಣಿಯಾ ಈ ದಕ್ಷಿಣ ಬಿಹಾರದ ಪ್ರಾಂತ್ಯಾಧಿಕಾರಿಯಾಗಿದ್ದಂತಹ ಬಹಾರ್ ಖಾನ್ ಲೋಹಾಣಿಯಾ ಅಂತ ಹೋಗ್ತಾನೆ. ಈ ಬಹಾರ್ ಖಾನ್ ಲೋಹಾಣಿಯಾ ಅಂತ ಹೋಗಿ ಅಲ್ಲಿ ಏನ್ ಮಾಡ್ದ, ಅವನ ಕಡೆ ಅವ ಕೆಲ್ಸಕ್ಕೆ ಸೇರ್ಕೊಂಡ. ಬಹಾರ್ ಖಾನ್ ಲೋಹಾಣಿಯಾ ಹತ್ರ ಹೋಗಿ ಕೆಲ್ಸಕ್ಕೆ ಸೇರ್ಕೊಳ್ತಾನೆ. ಬಹಾರ್ ಖಾನ್ ಲೋಹಾಣಿಯಾ ಇವನ ಕಾರ್ಯ, ಇವನ ಸಾಮರ್ಥ್ಯ ಎಲ್ಲವನ್ನ ಮೆಚ್ಚಿಕೊಂಡು, ಇವನ ಪ್ರತಿಭೆಯನ್ನು ಮೆಚ್ಚಿಕೊಂಡು ಕೆಲವೇ ದಿನಗಳಲ್ಲಿ ಇವನನ್ನು ತನ್ನನ್ನು ಉಪ ಪ್ರಾಂತ್ಯಾಧಿಕಾರಿಯನ್ನಾಗಿ ಮಾಡ್ತಾನೆ. ನಮ್ಮ ಪರಿಗಣಿಗೆ ಉಪ ಪ್ರಾಂತ್ಯಾಧಿಕಾರಿಯನ್ನಾಗಿ ಮಾಡಿ ಕೆಲವೇ ದಿನಗಳಲ್ಲಿ ಅವನ ಪ್ರತಿಭೆಯನ್ನು, ಅವನ ಜಾಣ್ಮೆ, ಅವನೆಲ್ಲವನ್ನು ಲೆಕ್ಕಿಸಲ್ಪಟ್ಟಂಥ ಈ ದಕ್ಷಿಣ ಬಿಹಾರದ ಪ್ರಾಂತ್ಯಾಧಿಕಾರಿ ಬಹಾರ್ ಖಾನ್ ಲೋಹಾಣಿಯಾ ಇಷ್ಟಕ್ಕೆ ಅವನ ಸೇವೆಯನ್ನು ತಗೊಳ್ಳೋದು ಬಿಡಲಿಲ್ಲ. ಅದ್ರ ಜೊತೆಗೆ ತನ್ನ ಮಗ ಜಲಾಲ್ ಖಾನ್ನ ಶಿಕ್ಷಕನನ್ನಾಗಿ ನೇಮಿಸಲ್ಪಟ್ಟ. ಜಲಾಲ್ ಖಾನ್ನ ಶಿಕ್ಷಕನನ್ನಾಗಿ ನೇಮಿಸ್ತಾನೆ. ಜಲಾಲ್ ಖಾನ್ನ ಶಿಕ್ಷಕನಾಗಿರ್ಬೇಕಾದ್ರೆ ಏನಾಯ್ತಪ್ಪ ಅಂತ ಹೇಳಿದ್ರೆ ನೋಡಿ, ದಕ್ಷಿಣ ಬಿಹಾರದ ಪ್ರಾಂತ್ಯಾಧಿಕಾರಿಯಾಗಿ ನಮ್ಮ ಫರೀದ. ಹೀಗೆ ದಕ್ಷಿಣ ಬಿಹಾರದ ಪ್ರಾಂತ್ಯಾಧಿಕಾರಿಯಾಗಿ ಏರ್ಪಟ್ಟನಲ್ಲ ನಮ್ಮ ಫರೀದ ಕ್ರಿಸ್ತ 1522 ಕೆಲಸಕ್ಕೆ ಸೇರ್ಕೊತಾನೆ. 22-24 ದಕ್ಷಿಣ ಬಿಹಾರದ ಪ್ರಾಂತ್ಯಾಧಿಕಾರಿಯಾಗಿರ್ಬೇಕಾದ್ರೆ ಅವನೇನ್ ಮಾಡ್ದ, ಆಡಳಿತವನ್ನು ಸಂಘಟನೆ ಮಾಡ್ದ. ಹಾಗೆ
ದ ಬಹರ್ ಖಾನ್ ಲೋಹಾಣಿಯನ್ನ ಸೈನ್ಯವನ್ನು ಸಂಘಟನೆ ಮಾಡಿದ. ಹಾಗೆ ತನ್ನ ಸಾಮರ್ಥ್ಯ ತೋರ್ಪಡಿಸ್ಕೊಂಡ. ಹಾಗೇನೆ ಅವನ ಸಾಮರ್ಥ್ಯ ಮೆಚ್ಚಿಕೊಂಡು ಉಪ ಪ್ರಾಂತ್ಯಾಧಿಕಾರಿ ಕೂಡ ಇವನನ್ನು ಮಾಡಲಾಯಿತು. ಹಾಗೆ ತನ್ನ ಮಗ ಜಲಾಲ್ ಖಾನ್ ಶಿಕ್ಷಕನನ್ನಾಗಿ ಮಾಡಲಾಯಿತು. ಇಷ್ಟೆಲ್ಲ ಆಗಿದ್ದು ಅಲ್ಲದೆ ಒಂದು ಸಾರಿ ಈ ಲೋಹಾಣಿಯನ್ ಜೊತೆ ದಕ್ಷಿಣ ಬಿಹಾರದ ಪ್ರಾಂತ್ಯಾಧಿಕಾರಿಯಾಗಿದ್ದಂಥ ಬಹರ್ ಖಾನ್ ಲೋಹಾಣಿಯ ಅವನ ಜೊತೆ ಒಂದ್ಸರಿ ಬೇಟೆಗೆ ಹೋಗಿದ್ದ. ಬೇಟೆಗೆ ಹೋದಂಥ ಸಮಯದಲ್ಲಿ ಆ ಕಾಡಿನಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಸಿಂಹ ಇವನ ಮೇಲೆ ದಾಳಿ ಮಾಡುತ್ತೆ. ಸಿಂಹ ಇವನ ಮೇಲೆ ದಾಳಿ ಮಾಡುತ್ತೆ. ಆದಮೇಲೆ ಬಹರ್ ಖಾನ್ ಲೋಹಾಣಿಯ ಮೇಲೆ ದಾಳಿ ಮಾಡುತ್ತೆ. ಆಗ ಫರೀದ್ ಒಬ್ಬನೇ ಆ ಸಿಂಹವನ್ನು ಕೊಂದು ಹಾಕ್ತಾನೆ. ಕೊಂದು ಹಾಕಿದ್ದಕ್ಕಾಗಿ ಈ ಬಹರ್ ಖಾನ್ ಲೋಹಾಣಿಯ ಅವನಿಗೆ ಶೇರ್ ಖಾನ್ ಎಂಬ ಬಿರುದನ್ನು ನೀಡ್ತಾನೆ. ಶೇರ್ ಖಾನ್, ಸಿಂಹದ ಖಾನ್ ಅಂತೇಳಿ ಅವನಿಗೆ ಬಿರುದನ್ನು ನೀಡ್ತಾನೆ. ಅವತ್ತಿನಿಂದ ನಮ್ಮ ಫರೀದ ಶೇರ್ ಖಾನ್ ಎಂಬ ಹೆಸರಿನಿಂದ ಪ್ರಖ್ಯಾತಿಯನ್ನು ಪಡೆಯಲ್ಪಟ್ಟ. ಆದರೆ ಶೇರ್ ಖಾನ್ನ ಕೆಲವೇ ದಿನಗಳಲ್ಲಿ ಅತ್ಯಂತ ಉನ್ನತವಾದ ಹುದ್ದೆಯನ್ನು ಪಡ್ಕೊಳ್ತಾ ಅವನ ಪದೋನ್ನತಿ ಆಗ್ತಾ ಹೋಯಿತು. ಇದು ಅಲ್ಲಿರುವಂತಹ ಮೂಲತಃ ಪಠಾಣರಿಗೆ, ನಾವು ಅಫ್ಘಾನರಿಗೆ ಪಠಾಣರು ಅಂತ ಕರಿತೀವಿ. ಅಲ್ಲಿರುವಂತಹ ಪಠಾಣಾಧಿಕಾರಿಗಳಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾದ್ರೆ ಏನಾದರೂ ಮಾಡಿ ಈ ಶೇರ್ ಖಾನ್ನ ಕತೆ ಮುಗಿಸ್ಬೇಕು ಅಂತ ನಿರ್ಧರಿಸಿದ್ರು. ಒಂದ್ಸಾರಿ ಶೇರ್ ಖಾನ ರಜೆಯ ಮೇಲೆ ತನ್ನ ಊರಿಗೆ ಜಾಗಿರ್ಬೋದಂಥ ಸಮಯದಲ್ಲಿ ಅವನ ಬಗ್ಗೆ ಇಲ್ಲ ಸಲ್ಲದ ಚಾಡಿಯನ್ನ ಈ ದಕ್ಷಿಣ ಬಿಹಾರದ ಪ್ರಾಂತ್ಯಾಧಿಕಾರಿ ಬಹರ್ ಖಾನ್ ಲೋಹಾಣಿಯಲ್ಲಿ ಚುಚ್ಚುತ್ತಾರೆ. ಅವತ್ತಿನ ರಾಜಕೀಯ ಪರಿಸ್ಥಿತಿ ಕೂಡ ಬದಲಾಗಲ್ಪಟ್ಟಿತ್ತು. ಭಾರತದ ಮೇಲೆ ಮೊಘಲರ ಬಾಬರ್ ದಾಳಿ ಮಾಡಿದ್ದ. ಬಾಬರ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಅವನು ಕೊಂದು ಹಾಕಲ್ಪಟ್ಟಿದ್ದ. ಇಡೀ ದೆಹಲಿ ಆಗ್ರಾಗಳೆಲ್ಲವೂ ಮೊಘಲರ ಆಳ್ವಿಕೆಗೊಳಪಟ್ಟಿತ್ತು. ಇದನ್ನೇ ಸದುಪಯೋಗಪಡಿಸಿಕೊಳ್ಳಲ್ಪಟ್ಟಂತ ನಮ್ಮ ಬಹರ್ ಖಾನ ತನ್ನನ್ನು ಸ್ವತಂತ್ರ ಘೋಷಿಸಿಕೊಂಡು ಸುಲ್ತಾನ್ ಮಹಮ್ಮದ್ ಎಂಬ ಬಿರುದನ್ನು ಧರಿಸಲ್ಪಟ್ಟಿದ್ದ. ಸುಲ್ತಾನ್ ಮಹಮ್ಮದ್ ಎಂಬ ಬಿರುದನ್ನು ಧರಿಸಲ್ಪಟ್ಟಿದ್ದ. ಇವನು ಮೊದಲು ಇಬ್ರಾಹಿಂ ಲೋಧಿಯ ಆಧೀನದಲ್ಲಿದ್ದ. ಈ ಇಬ್ರಾಹಿಂ ಲೋಧಿ ಸತ್ತ ಅಂದ ತಕ್ಷಣ ಮೊಘಲರ ಆಳ್ವಿಕೆಗೊಳಪಟ್ಟಿದ್ದಕ್ಕೆ ತನ್ನಂತ ಸ್ವತಂತ್ರ ಘೋಷಿಸಿಕೊಂಡಿದ್ದ. ಇವರೆಲ್ಲ ಪಠಾಣರು ಏನಂತ ಕಿವಿಯಲ್ಲಿ ಚುಚ್ಚಿದ್ರು ಗೊತ್ತಾ? ಏನಂತ ಕಚ್ಚಿದ್ರು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿಲ್ಲ ಸುಲ್ತಾನ್ರೆ, ಇವನು ನಿಮ್ಮ ಶತ್ರುವಾಗಿದ್ದಂಥ ಇಬ್ರಾಹಿಂ ಲೋಧಿಯ ಸಹೋದರ ಮಹಮ್ಮದ್ ಲೋಧಿಯ ಪಕ್ಷ ಸೇರ್ಕೊಂಡಿದ್ದಾನೆ. ನೀವು ಇಬ್ರಾಹಿಂ ಲೋಧಿ ಸತ್ತೋದ, ನಮ್ಗಿನ್ಯಾರು ಹೇಳೋದು ಅಂತೇಳಿ ಸ್ವತಂತ್ರ ಘೋಷಿಸ್ಕೊಂಡಿದ್ದೀರಿ. ಆದರೆ ಅವನ ಸಹೋದರ ಮೊಹಮ್ಮದ್ ಲೋಧಿ ಪಕ್ಷಕ್ಕೆ ಸೇರ್ಕೊಂಡಿದ್ದಾನೆ. ಮೊಹಮ್ಮದ್ ಲೋಧಿ ಪಕ್ಷ ಸೇರಿಕೊಂಡು ನಿಮ್ಮನ್ನೇ ಇಲ್ಲಿಂದ ಕಿತ್ತು ಹಾಕಿಸಿ ತಾನೇ ದೊರೆಯಾಗಬೇಕನ್ನೋ, ಪ್ರಾಂತ್ಯಾಧಿಕಾರಿ ಆಗಬೇಕನ್ನೋ ಪಿತೂರಿಯಲ್ಲಿದ್ದಾರೆ ಅಂತೇಳಿ ಕಿವಿ ಕಚ್ಚಿದ್ರು. ಇದು ನಂಬಲ್ಪಟ್ಟಂಥ ಅವತ್ತಿನ ಪರಿಸ್ಥಿತಿ ಕೂಡ ಆಗಿತ್ತು. ಇದು ನಂಬಲ್ಪಟ್ಟಂಥ ಈ ಒಂದು ಬಹರ್ ಖಾನ್ ಲೋಹಾಣಿಯ ನಮ್ಮ ಶೇರ್ ಖಾನ್ನ ಕೆಲಸದಿಂದ ಕಿತ್ತೋಗಲ್ಪಟ್ಟಾಗ ಮತ್ತೆ ಶೇರ್ ಖಾನ್ನ ಖಾಲಿಯಾಗಿ ಅಲ್ದಾಡ್ತಾ ಇರಬೇಕಾದ್ರೆ ಕೊನೆಗೆ ಮತ್ತೆ ಕೆಲಸಕ್ಕಾಗಿ ಅಲ್ದಾಟ ನಡೀತು. ಆಗ ಕರ ಮತ್ತು ಮಾಣಿಕ್ಪುರದ ಪ್ರಾಂತ್ಯಾಧಿಕಾರಿಯಾದಂಥ ಜುನೈದಿ ಬರ್ಲ್ ಸನ್ನ ಸಹಾಯದಿಂದ ಕರ ಮತ್ತು ಮಾಣಿಕ್ಪುರದ ಪ್ರಾಂತ್ಯಾಧಿಕಾರಿಯಾಗಿದ್ದಂಥ ಜುನೈದಿ ಬರ್ಲ್ ಸನ್ನನ ಸಹಾಯದಿಂದ ಇವನಿಗೆ ಮೊಘಲರ ಸೇವೆಯಲ್ಲಿ, ಬಾಬನ ಸೇವೆಯಲ್ಲಿ ಇವನಿಗೆ ಸೇನಾಪತಿಯಾಗಿ ಕೆಲಸ ಸಿಗುತ್ತೆ. ಸಿಕ್ಕ ಮೇಲೆ ಅವನು ಬಾಬರ್ನ ಪ್ರೀತಿ ಗಳಿಸ್ಕೊಳ್ಳೋಕೆ ಅವನು ಪ್ರಯತ್ನ ಮಾಡ್ತಾನೆ. ಹಾಗೆ ಬಾಬರ್ ಅಫ್ಘಾನರ ಮೇಲೆ ದಾಳಿ ಮಾಡಿದಾಗ ಇವನು ವೀರಾವೇಶದಿಂದ ಹೋರಾಟ ಮಾಡಿ ಬಾಬರ್ನಿಗೆ ಜಯ ದೊರಕಿಸಿಕೊಡಲಿ ಇವನು ಪ್ರಮುಖ ಪಾತ್ರ ವಹಿಸಲ್ಪಟ್ಟ. ಹಾಗೆಯೇ ಬಾಬರ್ ಇವನಿಗೆ ಸಸಾರಾಮ್, ಕವಾಸ್ಪುರ್ ಮತ್ತು ತಾಂಡಗಳ ಜಾಗೀರನ್ನು ದಯಪಾಲಿಸಲ್ಪಟ್ಟ. ಇಷ್ಟಕ್ಕೆ ನಾವು ಇವತ್ತಿನ ಪಾಠವನ್ನು ಮುಗಿಸೋಣ. ಥ್ಯಾಂಕ್ ಯು.